ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಂದೇಶದೊಂದಿಗೆ ನಿಮ್ಮನ್ನ ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶಕ್ಕಾಗಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸುತ್ತೇನೆ. ಈ ದಿನ ನಾವು ಧ್ಯಾನಿಸಲಿಕ್ಕಿರುವಂತಹ ವಿಷಯ ಎಲ್ಲವೂ ನಿಂತಿತು ಎಂಬ ವಿಷಯವಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ವೇಗವಾಗಿ ಸಾಗುತ್ತಿರುವ ಪ್ರತಿ ವಾಹನವು ನಿಲ್ಲಲೇಬೇಕು. ನಿಲ್ಲುವುದು ಪ್ರಯಾಣ ಮುಕ್ತಾಯವಾಯಿತು ಎಂದು ಖಂಡಿತವಾಗಿಯೂ ಅಲ್ಲ. ಬದಲಾಗಿ ದಿಕ್ಕನ್ನ ಬದಲಾಯಿಸಲಿಕ್ಕಾಗಿರುತ್ತೆ. ಮೊದಲನೇದು. 2, ವಿಶ್ರಾಂತಿಗಾಗಿರ್ತದೆ. 3, ಸರಿಯಾದ ಸಮಯಕ್ಕೆ ಹೊರಡಲಿಕ್ಕೆ ಆಗಿರ್ತಕ್ಕಂಥದ್ದಾಗಿದೆ. ಒಂದು ವೇಳೆ ವಾಹನ ನಿಂತಿದೆ ಎಂಬ ನೋಡುವಾಗ ಈ 3 ಸಂಗತಿಗಳನ್ನು ನಾವು ಗಮನಿಸಬೇಕಾಗುತ್ತೆ. ಹೀಗೆ ನಮ್ಮ ಜೀವಿತದಲ್ಲಿಯೂ ಸಹ ಆಗ್ತಕ್ಕಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಸಾಗ್ತಾ ಇದೆ ಎಂಬುದಾಗಿ ನಾವು ನೆನೆಸಿ ಹೋಗ್ತಾ ಇರುವಂತ ಸಮಯದಲ್ಲಿ, ಎಲ್ಲವೂ ಸಸೂತ್ರವಾಗಿ ನಾವು ಸಾಗುತ್ತಿರುವ ಸಮಯದಲ್ಲಿ ಕೆಲವೊಂದು ಸಾರಿ ಇದಕ್ಕಿದ್ದ ಹಾಗೆ ಅನಾರೋಗ್ಯ, ಇದಕ್ಕಿದ್ದ ಹಾಗೆ ನಮ್ಮ ಕೆಲಸವನ್ನು ನಾವು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ, ಅನೇಕ ಸಾರಿ ನಮ್ಮ ಜೊತೆಗೆ ಸಾಯಿ ತನಕ ಇರ್ತಾನೆ ಎಂಬುದಾಗಿ ಬಂದಂಥವ್ರು ನಮ್ಮನ್ನ ಬಿಟ್ಟು ಹೋಗ್ಬಹುದು. ಹೀಗೆ ಜೀವನದ ಎಲ್ಲ ರಂಗದಲ್ಲಿ, ಎಲ್ಲಾ ವಿಷಯಗಳಲ್ಲಿ ಯಾರೋ ನಮ್ಮನ್ನ ನಿಲ್ಲಿಸಿದಂತ ಅನುಭವ ಆಗಿರಬಹುದು. ಆದರೆ ಇದು ನಿನ್ನ ಜೀವನಕ್ಕೆ ಕೊನೆ ಮಾಡಲಿಕ್ಕೆ ಅಲ್ಲ, ಇದು ನಿನ್ನ ಜೀವಿತದ ಕೊನೆಯಲ್ಲ. ಈ ಎಲ್ಲವೂ ಸಹ ನಿಂತಿದೆ ಎಂಬುದಾಗಿ ನೀನು ನೆನೆಸುವಾಗ ಇದು ನಿನ್ನ ಜೀವಿತದ ಕೊನೆಯಲ್ಲ ಎಂಬುದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಇವತ್ತು ಎಲ್ಲವೂ ನಿಂತಿದೆ ನನ್ನ ಬಾಳಿನಲ್ಲಿ, ಎಲ್ಲದಕ್ಕೂ ತಡೆಯಾಗಿದೆ ಎಂಬುದಾಗಿ ನೀನು ನೆನೆಸುವಾಗ ನೀನು ಸೋತು ಹೋಗುವಂಥದ್ದು ಬೇಡ ಸಹೋದರ ಸಹೋದರಿ. ಆದರೆ ಇದು ಯಾವುದಕ್ಕಾಗಿದೆ ಎಂದು ನೋಡುವಾಗ ಇದು ನಿನ್ನ ಕೊನೆ ಮಾಡಲಿಕ್ಕೆ ಅಲ್ಲ, ನಿನ್ನ ಮುಕ್ತಾಯ ಮಾಡಿಸ್ಲಿಕ್ಕಲ್ಲ, ನಿನ್ನ ಪ್ರಯಾಣವನ್ನ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ, ಶಾಶ್ವತವಾಗಿ ನಿಲ್ಲಿಸ್ಲಿಕ್ಕೆ ಅಲ್ಲ ಎಂಬುದನ್ನು ನೀನು ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಈ ಒಂದು ನಿಲ್ಲಿಸಿದಂತ ಪರಿಸ್ಥಿತಿ ಇದು ನಿನ್ನನ್ನು ಸುಧಾರಿಸ್ಲಿಕ್ಕೆ ಬಂದಿರತಕ್ಕಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿ ಸುಧಾರಿಸಬೇಕಾಗಿರ್ತಕ್ಕಂಥ ಅನೇಕ ಹಂತಗಳಲ್ಲಿ ನಿನ್ನನ್ನು ಸುಧಾರಿಸ್ಲಿಕ್ಕೆ ಇದು ಬಂದಿರತಕ್ಕಂಥದ್ದಾಗಿದೆ. ಅದರಿಂದ ನೀನು ಸುಧಾರಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲ, ನಿನ್ನನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇದು ಸರಿಯಾದ ಸಮಯ. ನಿನ್ನ ಜೀವಿತದಲ್ಲಿ ಎಲ್ಲವೂ ನಿಂತಿದೆ ಎಂಬ ಅನುಭವ ನಿನಗಾಗುವಾಗ ನಿನ್ನನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿ ಯಾವುದು ಸರಿಯಾಗಿಲ್ಲ, ಯಾವುದು ಕ್ರಮವಾಗಿಲ್ಲ, ಅದನ್ನ ನೀನು ಕ್ರಮಪಡಿಸ್ಕೊಂಡು ಮುಂದೆ ಹೋಗುವಾಗ ಮತ್ತೆ ನೀ ಮೊದಲಿಗಿಂತಲೂ ವೇಗವಾಗಿ ಹೋಗಲಿಕ್ಕೆ ನೀನು ಸಿದ್ಧಗೊಳ್ಳತಕ್ಕಂಥವನಾಗಿರುತ್ತೆ. ಒಂದು ವಾಹನ ನಿಂತಿದೆ ಎಂಬ ನೋಡುವಾಗ, ಅದು ಹಾಳಾಗಿದೆ ಎಂಬ ನೋಡುವಾಗ ಅದನ್ನ ತಿರ್ಗಾ ರಿಪೇರಿ ಮಾಡಿ ಮೊದಲಿನ ಸುಸ್ಥಿತಿಗೆ ತಂದು ಮೊದಲಿನ ಹಾಗೆ ಹೇಗೆ ಒಂದು ವಾಹನವನ್ನು ಓಡಿಸ್ಬೋದು, ಅದೇ ರೀತಿಯಲ್ಲಿ ನಿನ್ನ ಜೀವಿತವರು ಸಹ ಕರ್ತನ ಕೈಯಲ್ಲಿ ಒಪ್ಪಿಸಲ್ಪಟ್ಟವನಾಗಿ ನಿನ್ನನ್ನು ಸರಿಪಡಿಸ್ಕೊಳ್ಳೋದಾದ್ರೆ ನೀನು ಮೊದಲಿನ ಹಾಗೆ ಮತ್ತೆ ವೇಗವಾಗಿ ನಿನ್ನ ಜೀವನದಲ್ಲಿ ಸಾಗಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಸರಿಪಡಿಸಿಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ನಿನ್ನ ಬಾಳಿನಲ್ಲಿ ಎಲ್ಲವೂ ನಿಂತು ಹೋಗಿದೆ ಎಂಬುದಾಗಿ ಹೇಳುವಾಗ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ ನಿಂತಿರುವಂಥದ್ದು ನಿನ್ನನ್ನು ಶುದ್ಧಿಗೊಳಿಸ್ಲಿಕ್ಕೆ ಆಗಿದೆ. ನಿನ್ನ ಶುದ್ಧಿಗೊಳಿಸ್ಲಿಕ್ಕೆ, ನಿನ್ನ ಜೀವಿತದಲ್ಲಿ ಯಾವುದೆಲ್ಲ ಮಲಿನತೆ ತುಂಬಿಕೊಂಡಿದೆಯೋ ಆ ಮಲಿನತೆ ನಿನ್ನಿಂದ ಹೊರಗೆ ಹಾಕ್ಲಿಕ್ಕೆ ಕೆಲವೊಂದು ಸಾರಿ ಕರ್ತನು ನಿನ್ನನ್ನ ನಿಲ್ಲಿಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಿಲ್ಲಿಸುವಾಗ ನಿನ್ನನ್ನು ಶುದ್ಧಿಪಡಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಿನ್ನ ಜೀವಿತದಲ್ಲಿ ಇವತ್ತು ಎಲ್ಲವೂ ನನ್ನ ಬಾಳಿನಲ್ಲಿ ನಿಂತು ಹೋಯ್ತು, ಮುಗಿದೋಯ್ತು ಎಂಬ ಅನುಭವಕ್ಕೆ ನೀನು ಬಂದಿರೋದಾದ್ರೆ ಇವತ್ತು ಒಳ್ಳೆ ಸಮಯ. ಯಾವುದಕ್ಕೆ? ನಿನ್ನನ್ನ ಶುದ್ಧಿಗೊಳಿಸ್ಲಿಕ್ಕೆ, ಶುಚಿ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಸಮಯ. ಅದರಿಂದ ನೀನು ಮನಸ್ಸಿಗೆ ತಂದುಕೋ, ನೀನು ಎಲ್ಲಿ ಅಶುದ್ಧವಾಗಿದ್ದೀಯೋ ಅಲ್ಲಿ ನೀನು ತಿರುಗ ನೀನು ತೊಳ್ಕೊಳ್ಳೋದ್ರ ಮೂಲಕ, ಸರಿಪಡಿಸಿಕೊಳ್ಳೋದ್ರ ಮೂಲಕ ನೀನು ಶುದ್ಧನಾಗತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಮಾತ್ರವಲ್ಲ, ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನೀನು ಅನುಭವಿಸ್ತಾ ಇದ್ರೆ, ಎಲ್ಲವೂ ನಿಂತು ಹೋಗಿದೆ ನನ್ನ ಬಾಳಿನಲ್ಲಿ ಅಂತ ಹೇಳಿ ನೀನು ನೆನೆಸ್ತಕ್ಕಂಥವನಾಗಿರೋದಾದ್ರೆ ನೀನು ಜ್ಞಾಪಕದಲ್ಲಿಟ್ಕೋ, ಈ ಸ್ಥಿತಿ ನಿನಗೆ ಹೊಸ ಬಲ ತಂದು ಕೊಡ್ಲಿಕ್ಕೆ ಇದೆ,
ಹೊಸದಾಗಿ ನಿನ್ನನ್ನು ಬಲಪಡಿಸಲು, ಹೊಸ ಬಲದಿಂದ ತುಂಬಿಸಲು ದೇವರು ನಿನ್ನನ್ನು ನಿಲ್ಲಿಸಿದ್ದಾನೆ. ಅದರಿಂದ ನಿನ್ನ ಜೀವಿತದಲ್ಲಿ ಯಾವ ಭಾಗದಲ್ಲಿ ನೀನು ಖಾಲಿಯಾಗಿದ್ದೀಯೋ ಆ ಭಾಗದಲ್ಲಿ ನಿನಗೆ ಅವಶ್ಯಕವಾದದ್ದನ್ನ ನಿನಗೆ ಕೊಡೋದ್ರ ಮೂಲಕ, ತುಂಬಿಸೋದ್ರ ಮೂಲಕ ಪುನಃ ಚೈತನ್ಯಗೊಳಿಸಿ ಮೊದಲಿಗಿಂತಲೂ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಇದು ಸಮಯ. ಅದರಿಂದ ನೀನು ಯಾರು ಎಂಬುದನ್ನ ಜ್ಞಾಪಕ ಮಾಡಿಕೋ. ಏನಕ್ಕಾಗಿ ಇಲ್ಲಿದ್ದೀಯಾ, ಏನಕ್ಕಾಗಿ ದೇವರು ಈ ಭೂಮಿಗೆ ನೀನು ಕಳಿಸಿದ್ದಾನೆ ಎಂಬುದನ್ನ ಜ್ಞಾಪಕ ಮಾಡಿಕೊಂಡು ನೀನ್ ಯಾರು ಎಂಬುದನ್ನ ನೀನು ಅರಿತುಕೊಂಡು ಬಾಳಲಿಕ್ಕೆ ಕರ್ತನು ನಿನ್ನನ್ನು ನಿಲ್ಲಿಸಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಎಲ್ಲವೂ ನಿಂತು ಹೋಗಿರೋದಾದ್ರೆ ನೆನ್ಪು ಮಾಡ್ಕೋ, ನೀನ್ ಯಾರನ್ನು ನೆನ್ಪು ಮಾಡೋದಕ್ಕಾಗಿಯೇ ಈ ಘಟನೆ ನಿನ್ನ ಜೀವಿತದಲ್ಲಿ ನಡೆದಿರ್ತಕ್ಕಂಥದ್ದಾಗಿದೆ. ಅದರಿಂದ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಂಡು ಯಾಕೆ ನನ್ನ ಬಾಳಿನಲ್ಲಿ ಎಲ್ಲವೂ ನಿಂತಿದೆ ಎಂಬುದನ್ನ ನಿನ್ನನ್ನು ಅವಲೋಕಿಸಿಕೊಂಡು ಸರಿಪಡಿಸಿಕೊಳ್ಳುವಾಗ ಕರ್ತನು ನಿನ್ನನ್ನ ನಡೆಸ್ತಕ್ಕಂಥವನು, ಬಲಪಡಿಸ್ತಕ್ಕಂಥವನು ಆಗಿದ್ದಾನೆ. ಅದರಿಂದ ಧೈರ್ಯವಾಗಿರು, ದೃಢವಾಗಿರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆಗಳು 27ನೇ ಅಧ್ಯಾಯ ವಚನ 14 ಈ ರೀತಿಯಾಗಿ ಹೇಳುತ್ತೆ, ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನ ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ. ಅದರಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗುವಂತ ಸಮಯದಲ್ಲಿ ಕರ್ತನ ವಾಕ್ಯವನ್ನು ಜ್ಞಾಪಕ ಮಾಡ್ಕೋ. ಕರ್ತನ ವಾಕ್ಯ ಜ್ಞಾಪಕ ಕೊಂಡವನಾಗಿ ನೀನು ಕರ್ತನಲ್ಲಿ ದೃಢವಾಗಿರು, ಆತನ ನಿರೀಕ್ಷಿಸಿಕೊಂಡಿರು. ಆತನ ನಿರೀಕ್ಷಿಸಿಕೊಂಡವರು ಯಾರೂ ಸಹ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದರಿಂದ ನಿನಗೆ ಹೊಸ ಆರಂಭ ಆಗಬೇಕು ನಿನ್ನ ಜೀವಿತದಲ್ಲಿ. ಮೊದಲಿನಂತೆ ನೀನು ಆಗಬೇಕೆಂಬುದಾದರೆ ಹೇಳಿರ್ತಕ್ಕಂಥ ವಿಷಯಗಳಲ್ಲಿ ಯಾವುದರಲ್ಲಿ ನೀನು ತಪ್ಪು ಹೋಗಿದೆಯೋ, ಯಾವುದರಲ್ಲಿ ನೀನು ಸರಿಪಡಿಸ್ಕೊಳ್ಬೇಕಾಗಿದೆಯೋ ಅವೆಲ್ಲವುಗಳನ್ನ ಜ್ಞಾಪಕ ತಂದುಕೊಂಡು ಅವೆಲ್ಲವುಗಳನ್ನ ಸರಿಪಡಿಸಿಕೊಳ್ಳೋದ್ರ ಮೂಲಕ ಪುನಃ ನಮ್ಮ ಜೀವಿತವನ್ನ ಕರ್ತನು ಆರಂಭಿಸ್ಲಿಕ್ಕಿದ್ದಾನೆ ಎಂಬ ಒಂದು ಭರವಸೆ, ನಂಬಿಕೆಯಿಂದ ಮುಂದೆ ಸಾಗುವಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದ್ರೆ ಈ ಸಮಯದಲ್ಲಿ ನಿನಗೋಸ್ಕರ ನಾನು ಪ್ರಾರ್ಥಿಸ್ಲಿಕ್ಕಿದ್ದೇನೆ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನನ್ನ ಬಾಳಿನಲ್ಲಿ ಎಲ್ಲವೂ ನಿಂತು ಹೋಗಿದೆ ಎಂಬುದಾಗಿ ನೆನೆಸಿಕೊಳ್ಳುತ್ತಿರುವಂತಹ ಸಹೋದರ ಸಹೋದರಿಗಾಗಿ ಸ್ತೋತ್ರ. ಇವರನ್ನ ಆಶೀರ್ವಾದ ಮಾಡು. ಇವರ ಜೀವಿತಗಳಲ್ಲಿ ಯಾಕೆ ನಿಲ್ಲಿಸಿದ್ದೀಯೋ ಸ್ವಾಮಿ ಅಪ್ಪ, ಪುನಃ ಇವರನ್ನ ಆರಂಭಗೊಳಿಸು ಸ್ವಾಮಿ. ಮೊದಲಿನಂತೆ ಇವರು ಪುನಃ ಮುಂದೆ ವೇಗವಾಗಿ ಸಾಗಲಿಕ್ಕೆ ಕೃಪೆ ಮಾಡು. ಅದಕ್ಕಿರುವಂತ ಎಲ್ಲ ತಡೆಗಳನ್ನ ನೀಗಿಸು ಸ್ವಾಮಿ. ಹೀಗೆ ಇವ್ರನ್ನ ಆಶೀರ್ವಾದ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂತಹ ಸಂದೇಶಗಳನ್ನ ನೀವು ಪ್ರತಿನಿತ್ಯ ಆಲಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಕೇಳ್ಕೊಳ್ಳುತ್ತೇನೆ.